ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜನಕ್ಕೆ ಫಲಾನುಭವಿಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ. ನಾನು, ಮುಖ್ಯಮಂತ್ರಿಗಳು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ್ ಅವರು, ನಾವೆಲ್ಲ ಶಾಸಕರೆಲ್ಲ ಸೇರಿ, MP ಎಲ್ಲ ಸೇರಿ ಭೂ ಗ್ಯಾರಂಟಿ ಪತ್ರವನ್ನು ಕೊಟ್ಟು ಎಲ್ಲ ತಾಂಡಿಗಳು, ಗೊಲ್ಲಟ್ಟಿಗಳಿಗೆ ಅವ್ರಿಗೆಲ್ಲ ಕೂಡ ನೂರಾರು ವರ್ಷಗಳಿಂದ ಇದ್ಕೊಂಡು ಅವ್ರಿಗೆಲ್ಲ ಕೂಡ ದಾಖಲೆಗಳಿಲ್ಲದೆ ಹೋದಂಥ ಭೂ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಪೋಡಿ ಮಾಡೋಂಥ ಕಾರ್ಯಕ್ರಮದ ಪತ್ರವನ್ನು ನಾವು ಕೊಟ್ಟು, ಹಿಂದೆ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಿರಲಿಲ್ಲ. ಹಾಗೆ ಬ್ಯಾಂಕಿಂಗು ಮತ್ತು ಕೃಷಿ, ಸ್ಕಿಲ್ ಡೆವಲಪ್ಮೆಂಟು, ಪರಿಶಿಷ್ಟ ವರ್ಗಗಳ ಇಲಾಖೆ ಮತ್ತು ಇದು ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆಗಳಿಂದ ಸಾಕಷ್ಟು ಅನುಕೂಲ ಮಾಡಿಕೊಂಡು ಪ್ರಯೋಜನ ಏನೇನು ಸಿಗುತ್ತೆ ಎಲ್ಲದನ್ನು ವಿವರವಾಗಿ ತುಂಬ ಸವಿಸ್ತರವಾಗಿ ತಿಳಿಸ್ಕೊಡ್ತೀವಿ. ಮೊದಲೆಲ್ಲ ನಾವು ಹೋಗಿ ಸಿಟಿಗೆ ಹೋಗಿ ಎಲ್ಲ ಆಫೀಸ್ಗಳಿಗೆ ಹೋಗಿ ಸುತ್ತಬೇಕಾಗಿತ್ತು. ಈಗ ಆ ಥರ ಏನಿಲ್ಲ. ಈ ಯೋಜನೆ ಬಂದ ಮೇಲೆ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ಎಲ್ಲ ಸವಲತ್ತು ತಲುಪಿಸಿದೆ. ಗ್ರಾಮಸಭೆಯಲ್ಲಿ 17 ಇಲಾಖೆಯ ಅಧಿಕಾರಿಗಳು ಬಂದಿದ್ದರು. ಜನ್ಧನ್ ಅಕೌಂಟ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, LPG ಸಿಲಿಂಡರ್ ಇರ್ಬೋದು, ಮನೆಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು. ಕೃಷಿ ಇಲಾಖೆಯವ್ರು ಬಂದಿದ್ದರು. ಕೃಷಿ ಇಲಾಖೆಯಲ್ಲಿ ಕಿಸಾನ್ ಕಾರ್ಡ್ ಬಗ್ಗೆ ಹೇಳಿದ್ರು. ಹಾಗೆ ಸ್ಪ್ರಿಂಕ್ಲರ್ ಪೈಪು, ಟೀಲರ್ ಬಗ್ಗೆ ಹೇಳಿದ್ರು. ಹಾಗೆ ಆರೋಗ್ಯ ಇಲಾಖೆಯಿಂದ ಬಂದಿದ್ದರು. ನಮ್ಮ ಫುಡ್ ಇಲಾಖೆಯಿಂದ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೊಟ್ಟರು. ಇದು ಕಾರ್ಡು, ಕ್ಯಾಸ್ಟಿಂಗ್ ಕಂಪ್ನಿದು ಇದೆಲ್ಲ ಮಾಡಿಸ್ಕೊಡ್ತಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಯಿತು. ಈಗ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ನಾವು BP, ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿ ಆಯುಷ್ಮಾನ್ ಕಾರ್ಡನ್ನ ಮಾಡಿಸ್ಕೊಂಡು ಇದರ ಉಪಯೋಗನ ಪಡ್ಕೊತಾ ಇದ್ದೀವಿ. ಇದರಿಂದ ತುಂಬ ಅನುಕೂಲ ನಮ್ಮ ಗ್ರಾಮಕ್ಕೆ. ಇದನ್ನೆಲ್ಲ ನಾವು ಮಾಡಿಸ್ಬೇಕಾದ್ರೆ ನಾವು ತುಂಬ ದೂರ, ಸ್ವಲ್ಪ ಒಂದು 15 ಕಿಲೋಮೀಟ್ರು, 20 ಕಿಲೋಮೀಟ್ರ್ ಹೋಗಬೇಕಿತ್ತು. ಅದರಿಂದ ಈಗ ನಮ್ಮೂರಿಗೆ ಬಂದಿರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗಿ ನಮ್ಮ ಎಲ್ಲ ಕರ್ಕೊಂಡ್ಬಂದು ನಮ್ಮ ಗ್ರಾಮದಲ್ಲೆಲ್ಲ ಸೇರಿ ನಾವೆಲ್ಲ ಸೇರಿ ಮಾಡಿಸ್ಕೊಂಡು. ಯಾವ ಥರ ತರಬೇತಿ ಬೇಕು, ತರಬೇತಿಗೆ ಸಂಬಂಧಪಟ್ಟಂತೆ ಇಲ್ಲೇ ನಿಮ್ಮ ಕಣ್ಣಗಾಲ ಗ್ರಾಮದಲ್ಲೇ ಕೂಡ ನಾವು ಈ ಒಂದು ತರಬೇತಿ ಕೊಡೋದಕ್ಕೆ ರೆಡಿ ಇದ್ದೀವಿ. ಪಟ್ಟಿ ಮಾಡಿ ನಮ್ಮ ಗ್ರಾಮ ಪಂಚಾಯತಿ PDO ಅವ್ರಿಗೆ ಅಥವಾ ಸೆಕ್ರೆಟರಿ ಅವ್ರಿಗೆ ಕೊಡಿ ಅಂತ ಇವತ್ತು ಮಾಹಿತಿಯನ್ನು ತಿಳಿಸಿದ್ವಿ. ಅವ್ರು ಏನೋ ಮಾಹಿತಿ ಕೊಡ್ತಾರೆ, ತರಬೇತಿ ಬೇಕು ಅಂತ ಕೇಳ್ತಾರೆ. ಅವ್ರು ತರಬೇತಿ ಕೊಡೋದ್ರ ಜೊತೆಗೆ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ವೇಜ್ ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಂತೆ ಅವ್ರಿಗೆ ಜಾಬ್ ಕೊಡಿಸೋದಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಅವಕಾಶ ಇದೆ. ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ಇಲಾಖೆಗಳಿಂದ ಹಮ್ಮಿಕೊಳ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಾಗೂ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತಹ ದಾಖಲಾತಿಗಳನ್ನು ಮಾಡಿಸುವ ಸಂಬಂಧ ಏನು ಈ ಕಾರ್ಯಕ್ರಮ ಇದೆ, IEC ಆಕ್ಟಿವಿಟಿಯನ್ನು ಕಂಡು ಮಾಡಲಾಗಿದೆ. ಅದನ್ನು ಈ ಗ್ರಾಮದಲ್ಲಿ ಈ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಸರ್ಕಾರವನ್ನು ಈಗ ನಮ್ಮ ವಿರೋಧ ಪಕ್ಷದ ನಾಯಕರಲ್ಲಿ ನೀವು ಕರಗಿ ಹೋಗ್ತೀರಿ. ನಿಮ್ಮ ಸರ್ಕಾರ ಕಾರ್ಯಕ್ರಮ ಜಾತ್ರೆಯಲ್ಲಿ ಬರಬೇಕು, ಪ್ರಚಾರ ತಗಬೇಕು ಅಂತ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಡಲೇಬೇಕು. ಹರಸಾಹಸವನ್ನ ಮಾಡಿ ಮನೆಗೆ ಕಳಿಸಿದ್ರು. 4ನೇ ಏರ್ಪಡ್ತು. ಈ ವಿಜಯೋತ್ಸವ ಸಂಭ್ರಮಾಚರಣೆಯಲ್ಲಿ ತಮ್ಮ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಹುಚ್ಚಾಟ ಪ್ರಾರಂಭ ಆಯ್ತು, ಪೈಪೋಟಿ ಪ್ರಾರಂಭ ಆಯ್ತು. ಇವರ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ
ಹುಚ್ಚಾಟದ ಪರಿಣಾಮವಾಗಿ ಇವತ್ತು ಇವರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ 11 ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.